ಸ್ವಾತಂತ್ರ್ಯ ಅನ್ನೋದು ಇಂದು ನಾವು ಅನುಭವಿಸುತ್ತಿರುವ ಹಕ್ಕು. ಆದ್ರೆ ಈ ಸ್ವಾತಂತ್ರ್ಯದ ಹಿಂದೆ ಲಕ್ಷಾಂತರ ದೇಶಪ್ರೇಮಿಗಳ ತ್ಯಾಗ, ಹೋರಾಟ ಮತ್ತು ಬಲಿದಾನ ಅಡಗಿದೆ. ಒಂದು ಕಾಲದಲ್ಲಿ ದೇಶಕ್ಕಾಗಿ ಜೀವವನ್ನೇ ಅರ್ಪಿಸಿದ ದೇಶಭಕ್ತರು ಕೂಡ ಇದ್ರು. ಆದ್ರೆ ಇಂದು ದೇಶ ಪ್ರೇಮದ ಅರ್ಥವೇ ಬದಲಾಗಿದೆ. ಆಗಿನ ದೇಶಪ್ರೇಮಿಗಳು ಮತ್ತು ಇಂದಿನ ದೇಶಪ್ರೇಮಿಗಳ ನಡುವೆ ಸಾಕಷ್ಟು ವ್ಯತ್ಯಾಸಗಳು ಇರೋದನ್ನ ಎಲ್ಲರೂ ಒಪ್ಪಲೇಬೇಕಾದ ಅನಿವಾರ್ಯತೆ ಕೂಡ ಇದೆ. 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಪಡೆದಾಗ ಅದರ ಹಿಂದೆ ಅನೇಕ ಕ್ರಾಂತಿಕಾರಿಗಳು, ಹೋರಾಟಗಾರರು ಮತ್ತು ದೇಶಭಕ್ತರ ರಕ್ತ, ಬೆವರು ಹಾಗೂ ತ್ಯಾಗವಿತ್ತು. ಮಹಾತ್ಮ ಗಾಂಧೀಜಿ ಅಹಿಂಸೆಯ ಮೂಲಕ ಹೋರಾಡಿದ್ರೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಅವರಂತಹ ನಾಯಕರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ರು. ಆಗಿನ ದೇಶಪ್ರೇಮಿಗಳು ದೇಶಕ್ಕಾಗಿ ತ್ಯಾಗ ಮಾಡಿದವರು, ಸ್ವಾರ್ಥರಹಿತ ಹೋರಾಟ ಮಾಡಿದವರು, ಜೈಲು ಶಿಕ್ಷೆಯನ್ನು ಸಹಿಸಿದವರು, ಪ್ರಾಣ ಬಲಿದಾನ ಮಾಡಿದವರು. ಆಗಿನ ದೇಶಪ್ರೇಮಿಗಳಿಗೆ ದೇಶವೇ ಮೊದಲ ಆದ್ಯತೆಯಾಗಿತ್ತು. ವೈಯಕ್ತಿಕ ಸುಖ, ಕುಟುಂಬ, ಆಸ್ತಿ ಪಾಸ್ತಿ ಎಲ್ಲವನ್ನು ತ್ಯಜಿಸಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಅವರಿಗೆ ದೇಶ ಪ್ರೇಮ ಎಂದ್ರೆ ಕೇವಲ ಘೋಷಣೆಗಳಲ್ಲ, ಅದು ಬದುಕಿನ ಗುರಿಯಾಗಿತ್ತು. ಆದ್ರೆ ಇಂದಿನ ಭಾರತದಲ್ಲಿ ದೇಶ ಪ್ರೇಮದ ರೂಪ ಬದಲಾಗಿದೆ. ಗಡಿಯಲ್ಲಿ ಸೈನಿಕರು ದೇಶವನ್ನು ರಕ್ಷಿಸುತ್ತಿದ್ರೆ, ವಿಜ್ಞಾನಿಗಳು, ರೈತರು, ಶಿಕ್ಷಕರು, ವೈದ್ಯರು ಹಾಗೂ ಯುವಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ. ಗಡಿ ಕಾಯುವ ಸೈನಿಕರು, ದೇಶ ಕಟ್ಟುವ ವಿಜ್ಞಾನಿಗಳು, ಅನ್ನದಾತರು, ಸಮಾಜ ಸೇವಕರನ್ನ ಈಗಿನ ಯುಗದ ಒಂದು ರೀತಿಯ ದೇಶ ಪ್ರೇಮಿಗಳು ಅಂದ್ರೆ ತಪ್ಪಾಗ್ಲಾರದು. ಇದೆಲ್ಲದರ ನಡುವೆ ಚಿಕ್ಕದೊಂದು ಆತಂಕ ಇದೀಗ ಎಲ್ಲರನ್ನೂ ಕೆಲಕಾಲ ಯೋಚಿಸುವಂತೆ ಮಾಡ್ತಿದೆ. ಅದು ಏನಂದ್ರೆ, ಇತ್ತೀಚಿನ ಸಾಮಾಜಿಕ ಜಾಲತಾಣಗಳ ಈ ಜೆನ್ಜಿ ಯುಗದಲ್ಲಿ ದೇಶ ಪ್ರೇಮ ಕೇವಲ ಪೋಸ್ಟ್ಗಳು, ಸ್ಟೇಟಸ್ಗಳು ಮತ್ತು ಘೋಷಣೆಗಳಿಗೆ ಸೀಮಿತವಾಗುತ್ತಿರೋದು ಕೂಡ ಒಂದು ರೀತಿಯ ಆತಂಕ ಮೂಡಿಸುತ್ತಿದೆ. ನಿಜವಾದ ದೇಶ ಪ್ರೇಮ ಎಂದರೆ ರಾಷ್ಟ್ರದ ಕಾನೂನು ಪಾಲನೆ, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿದೆ. ಆದರೆ ಇಂದು ಕೆಲವರಲ್ಲಿ ದೇಶ ಪ್ರೇಮ ಎನ್ನುವುದು ರಾಷ್ಟ್ರೀಯ ಹಬ್ಬಗಳ ದಿನಗಳಲ್ಲಿ ಧ್ವಜದ ಫೋಟೋ ಹಾಕುವುದು ಅಥವಾ ದೇಶಭಕ್ತಿಯ ಸಂದೇಶಗಳನ್ನು ಹಂಚಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿರುವಂತೆ ಕಾಣುತ್ತಿದೆ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ದೇಶ ಪ್ರೇಮ ಬಲಿದಾನದ ರೂಪದಲ್ಲಿತ್ತು. ಇಂದು ಅದು ಜವಾಬ್ದಾರಿಯುತ ನಾಗರಿಕನಾಗಿ ಬದುಕುವ ಮೂಲಕ ವ್ಯಕ್ತವಾಗಬೇಕು. ದೇಶ ಪ್ರೇಮದ ರೂಪ ಕಾಲಕ್ಕೆ ತಕ್ಕಂತೆ ಬದಲಾಗಿರಬಹುದು, ಆದರೆ ಅದರ ಮೂಲ ಮೌಲ್ಯ ಮಾತ್ರ ಯಾವತ್ತೂ ಬದಲಾಗಿಲ್ಲ, ಮುಂದೆಯೂ ಬದಲಾಗಲ್ಲ. ಆಗ ದೇಶಕ್ಕಾಗಿ ಜೀವ ಕೊಟ್ಟವರು ಇದ್ದರು. ಇಂದು ದೇಶದ ಅಭಿವೃದ್ಧಿಗಾಗಿ ಬದುಕನ್ನು ಸಮರ್ಪಿಸುವವರು ಇದ್ದಾರೆ. ಎರಡರ ಗುರಿಯು ಒಂದೇ, ಭಾರತದ ಪ್ರಗತಿ ಮತ್ತು ಗೌರವ. ಹೀಗಾಗಿ ದೇಶ ಪ್ರೇಮವು ಕೇವಲ ಮೊಬೈಲ್ ಸ್ಟೇಟಸ್ಗೆ ಸೀಮಿತವಾಗದೆ ನಮ್ಮ ನಡವಳಿಕೆ, ಕರ್ತವ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಮೂಲಕ ವ್ಯಕ್ತವಾಗಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಕ್ಕೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ. ಸ್ವಾತಂತ್ರ್ಯೋತ್ಸವ ಕೇವಲ ಸಂಭ್ರಮದ ದಿನವಲ್ಲ, ಅದು ನಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ದಿನ. ಆಗಿನ ದೇಶಪ್ರೇಮಿಗಳ ತ್ಯಾಗವನ್ನು ಸ್ಮರಿಸುತ್ತಾ ಇಂದಿನ ಭಾರತವನ್ನು ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟುವ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕಿದೆ. ಬಲಿಷ್ಠ ಭಾರತ ಕಟ್ಟುವ ಸಂಕಲ್ಪದೊಂದಿಗೆ ಜೈ ಹಿಂದ್, ವಂದೇ ಮಾತರಂ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.